ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟ್ರೇಡರ್ ಕನ್ನಡ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಸೆನ್ಸೆಕ್ಸ್ 89 ಪಾಯಿಂಟ್ಸ್ ಗೈನ್ ಆಗಿ 58,387 ಅಲ್ಲಿ ಕ್ಲೋಸ್ ಆದರೆ ನಿಫ್ಟಿ 15 ಪಾಯಿಂಟ್ಸ್ ಗೈನ್ ಆಗಿ 17,397 ಅಲ್ಲಿ ಕ್ಲೋಸ್ ಆಗಿದೆ. ವೆರಸ್ ಬ್ಯಾಂಕ್ ನಿಫ್ಟಿ 165 ಪಾಯಿಂಟ್ಸ್ ಗೈನ್ ಆಗಿ 37,920 ನಲ್ಲಿ ಕ್ಲೋಸ್ ಆಗಿದೆ. ಓವರಾಲ್ ಆಗಿ ನಮ್ಮ ಇಂಡೀಸ್ನಲ್ಲಿ ಪಾಸಿಟಿವ್ ಮೂವ್ಮೆಂಟ್ ಕಾಣಿಸ್ತಾ ಇದ್ರು. ನಾವು ಗ್ಲೋಬಲ್ ಆಗಿ ಕಾಣಿಸ್ತಾ ಇರೋ ನ್ಯೂಸ್ ಯಾವೆಲ್ಲ ಇದೆಯಲ್ಲ, ನ್ಯೂಸ್ ಅಪ್ಡೇಟ್ಸ್ ನೋಡ್ತಾ ಇದ್ರೆ ನೆಗೆಟಿವ್ ಆಗಿ ನಮಗೆ ಕಾಣ್ತಾ ಇದೆ. ಇವತ್ತು ಮಾರ್ಕೆಟ್ ಒಂದು ಪ್ರೈಸ್ ಆಕ್ಟಿವಿಟಿ ನೀವು ಗಮನಿಸಿದ್ರೆ ಓಪನಿಂಗ್ ಇಂದ ಸ್ವಲ್ಪ ಗ್ಯಾಪ್ ಅಪ್ ಆಗ್ತಾ ಪ್ರೀವಿಯಸ್ ಆಗಿ ಯಾವ ಝೋನ್ ಹತ್ರ ಆದ್ರೆ ಮಾರ್ಕೆಟ್ ರೆಸಿಸ್ಟೆಂಟ್ ಫೇಸ್ ಮಾಡಿದ್ದಲ್ಲ ಅದೇ ಝೋನ್ ಹತ್ರ ಇವತ್ತು ಮಾರ್ಕೆಟ್ ಕನ್ಸಾಲಿಡೇಟ್ ಆಗಿ ಅಂಡ್ ಆಫ್ಟರ್ RBI ಅಪ್ಡೇಟ್ ನಮಗೆ ಮಾರ್ಕೆಟ್ ಸ್ಲೈಟ್ ಆಗಿ ಕರೆಕ್ಷನ್ ಆಗಿ ಡೌನ್ ಸೈಡ್ ಕಾಣಿಸ್ತಾ ಇವತ್ತು ಮಾರ್ಕೆಟ್ ಒಂದು ಲೋ ರೇಂಜ್ ಅಲ್ಲಿ ಮೂವ್ ಆಗಿದೆ. ನಿಫ್ಟಿಯೇ ಅಲ್ಲ, ಬ್ಯಾಂಕ್ ನಿಫ್ಟಿನೂ ಗ್ಯಾಪ್ ಅಪ್ ಅಂಡ್ ಅಲ್ಲಿಂದ ಇಂಪಾರ್ಟೆಂಟ್ ಲೆವೆಲ್ಸ್ ಹತ್ರನೇ ರೆಸಿಸ್ಟೆಂಟ್ ಅಂಡ್ ಅಗೈನ್ ಕರೆಕ್ಟ್ ಆಗ್ತಾ ಸಪೋರ್ಟ್ಸ್ಗೆ ನಿಯರ್ ಆಗಿ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗಿದೆ. ಅಂದ್ರೆ ಇವತ್ತು RBI ಅವರು ಬಡ್ಡಿ ರೇಟ್ಗಳು ಜಾಸ್ತಿ ಮಾಡಿದ್ದಾರೆ, ಬಟ್ ಅದು ಮಾರ್ಕೆಟ್ ಒಂದು ಬಿಗ್ ವೇನಲ್ಲಿ ಇಂಪ್ಯಾಕ್ಟ್ ಮಾಡಲಿಲ್ಲ. ಬಿಕಾಸ್ 50 ಬೇಸಿಸ್ ಪಾಯಿಂಟ್ ಹೈಕ್ ಇರತ್ತಂತ ಮಾರ್ಕೆಟ್ ಆಲ್ರೆಡಿ ಎಸ್ಟಿಮೇಟ್ಸ್ ಇತ್ತು. ಅದರಿಂದ ಇವತ್ತು RBI ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ನಲ್ಲಿ ತಗೊಂಡಿರುವಂತಹ ಡಿಸಿಷನ್ಸ್ ಅಂಡ್ ಅವರು ಮಾಡಿರುವಂತಹ ಸ್ಟೇಟ್ಮೆಂಟ್ಸ್ ಕಾರಣವಾಗಿ ಎಕ್ಸಿಸ್ಟಿಂಗ್ ಆಗಿ ಲೋನ್ಸ್ ತಗೊಂಡಿರೋರಿಗೆ ಯಾವ ತರ ಇಂಪ್ಯಾಕ್ಟ್ ಇರುತ್ತೆ ಅನ್ನೋದು ಈಗ ಮಾತಾಡ್ಕೊಳ್ಳೋಣ. RBI ಅವರು 50 ಬೇಸಿಸ್ ಪಾಯಿಂಟ್ ಹತ್ರ ಬಡ್ಡಿ ರೇಟ್ಗಳನ್ನ ಮೀನ್ಸ್ ರೆಪೋ ರೇಟ್ಸ್ ನ ಜಾಸ್ತಿ ಮಾಡಿದ್ದಾರೆ. ಇದರಿಂದ ರೆಪೋ ರೇಟ್ ಈಗ 5.4% ಹತ್ರ ಇದೆ. RBI ಅವರು ಹೀಗೆ ರೆಪೋ ರೇಟ್ಸ್ ಜಾಸ್ತಿ ಮಾಡಿದ್ದಾರೆ ಅಂದ್ರೆ ಅವ್ರ ಉದ್ದೇಶ ಬ್ಯಾಂಕ್ಸ್ ಯಾರಿಗಾದ್ರೂ ಸಾಲ ಕೊಟ್ಟಿರ್ತಾರಲ್ಲ ಆ ಬಡ್ಡಿ ರೇಟ್ಗಳು ಇಂಡೈರೆಕ್ಟ್ ಆಗಿ ಜಾಸ್ತಿ ಆಗತ್ತೆ. ಅದರಿಂದ ಅಷ್ಟು ಜಾಸ್ತಿ ಬಡ್ಡಿ ರೇಟ್ಗಳು ಕೊಟ್ಟು ಹೊಸದಾಗಿ ಸಾಲ ತಗೊಂಡವರು ಸಂಖ್ಯೆ ಕಮ್ಮಿ ಆಗತ್ತೆ. ಎಕಾನಮಿಲಿ ಇರುವಂತ ಲಿಕ್ವಿಡಿಟಿ ಕಮ್ಮಿ ಆಗತ್ತೆ. ಮೀನ್ಸ್ ಎಕಾನಮಿ ಮೋರ್ ಲಿಕ್ವಿಡಿಟಿ ಆರ್ ಮೋರ್ ಮನಿ ಅನ್ನೋದು ಹೋಗ್ತಾ ಇರಲ್ಲ. ಅದರಿಂದ ಎಕಾನಮಿನಲ್ಲಿ ಹಣ ಕಮ್ಮಿ ಆಗ್ತಾ ಇದ್ರೆ ಪ್ರೈಸಸ್ ಕಮ್ಮಿ ಆಗತ್ತೆ. ಅಂದ್ರೆ ಆಚೆ ಪ್ರೈಸಸ್ ಕಮ್ಮಿ ಆಗತ್ತೆ ಅಂತ, ಇನ್ಫ್ಲೇಷನ್ ಕಮ್ಮಿ ಆಗತ್ತೆ ಅಂತ RBI ಅವರು ಭಾವಿಸ್ತಾ ಈ ತರ ಬಡ್ಡಿ ರೇಟ್ಗಳು ಜಾಸ್ತಿ ಮಾಡ್ತಾ ಇರ್ತಾರೆ. ಈ ತರ ಜಾಸ್ತಿ ಮಾಡುವಂತ 50 ಬೇಸಿಸ್ ಪಾಯಿಂಟ್ಸ್ಗೆ ಅಂಡ್ ಮೇ ನಲ್ಲಿ ತಗೊಂಡಿರಂತ 40 ಬೇಸಿಸ್ ಪಾಯಿಂಟ್ಸ್, ಜೂನ್ ನಲ್ಲಿ ತಗೊಂಡಿರಂತ 50 ಬೇಸಿಸ್ ಪಾಯಿಂಟ್ ಹೈಗೆ ಇವೆಲ್ಲಾನು ನಮ್ಮ ಹೋಮ್ ಲೋನ್ ಇಂಟ್ರೆಸ್ಟ್ ಅನ್ನೋದು ಜಾಸ್ತಿ ಆಗತ್ತೆ. ಇನ್ ಸಿಂಪಲ್ ಟರ್ಮ್ಸ್, ನೀವು ಒಂದು ಟೈಮ್ ಅಲ್ಲಿ ಎಷ್ಟು ಹಣ ಕಟ್ಟಬೇಕಂತ ಅನ್ಕೊಂಡು ಹೋಮ್ ಲೋನ್ಗೆ ನೀವು ಹಣನ ಆ ಹಣಕ್ಕಂದ್ರೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಓವರಾಲ್ ಆಗಿ ನಿಮ್ಮ ಮೇಲೆ ಬಡ್ಡಿ ಭಾರ ಬೆಳೀತಾ ಇದ್ರೆ ಓವರಾಲ್ ಆಗಿ ಅಮೌಂಟ್ ಬೆಳೀತಾ ಇರತ್ತೆ. ಇದರ್ ನಿಮ್ಮ EMI ಅಮೌಂಟ್ ಆದ್ರೂ ಜಾಸ್ತಿ ಮಾಡಿ ನೀವು ಅನ್ಕೊಂಡಿರೋ ಟೆನ್ಯೂರ್ ನಲ್ಲಿ ಕಂಪ್ಲೀಟ್ ಮಾಡಬೇಕಾಗತ್ತೆ. ಆರ್ EMI ಅಮೌಂಟ್ ಅದೇ ತರ ಇಡ್ತಾ ಇದ್ರೆ ಈ ತರ ಬೆಳೆದಿರುವಂತ ಬಡ್ಡಿ ಕಾರಣವಾಗಿ ಟೆನ್ಯೂರ್ ಬೆಳೆಯುತ್ತೆ. ಅಂಡ್ ಎಕಾನಮಿ ರಿಲೇಟೆಡ್ ಆಗಿ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಸ್ಟೇಟ್ಮೆಂಟ್ಸ್ ಲೈಕ್ ಬಿಗ್ ಸ್ಟೇಟ್ಮೆಂಟ್ಸ್ ಏನು ಮಾಡಿಲ್ಲ. ಜಿಯೋ ಪೊಲಿಟಿಕಲ್ ಟೆನ್ಷನ್ ಕಾರಣವಾಗಿ ಇನ್ನೂ ಇನ್ಫ್ಲೇಷನ್ ಇಂಪ್ಯಾಕ್ಟ್ ಇರುತ್ತೆ ಅಂತ. ಅಂಡ್ ಈ FY23 ನಲ್ಲಿ ಫಸ್ಟ್ 3 ಕ್ವಾರ್ಟರ್ಸ್ ನಲ್ಲಿ ಇನ್ಫ್ಲೇಷನ್ ಅನ್ಕೊಂಡೋ ರೇಂಜ್ ಅಂದ್ರೆ ಅಬೋವ್ ಇದ್ರೆ ಮೀನ್ಸ್ RBI ರೇಂಜ್ ಏನು 4 + or -2 ಮೀನ್ಸ್ ಎದರ್ ಟಾಪ್ ಸೈಡ್ 6 ಆದ್ರೂ ಡೌನ್ ಸೈಡ್ 2 ಆದ್ರೂ ಈ ರೇಂಜ್ ಅಲ್ಲಿ ಇರಬೇಕು RBI ಅವ್ರ ಇನ್ಫ್ಲೇಷನ್. ಆದ್ರೆ FY23 ಫಸ್ಟ್ 3 ಕ್ವಾರ್ಟರ್ಸ್ ನಲ್ಲಿ ಇನ್ಫ್ಲೇಷನ್ ಅನ್ಕೊಂಡಿರಗಂದ್ರೆ ಜಾಸ್ತಿ ಲೆವೆಲ್ ಅಲ್ಲಿ ಇರತ್ತಂತ RBI ಗವರ್ನರ್ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಅಂಡ್ ಈ 50 ಬೇಸಿಸ್ ಪಾಯಿಂಟ್ ಹೈಕ್ ಅನ್ನೋದು ಮಾರ್ಕೆಟ್ ನ ಸರ್ಪ್ರೈಸ್ ಮಾಡಿಲ್ಲ. ಬಿಕಾಸ್ ನಿನ್ನೆ ವಿಡಿಯೋನಲ್ಲಿ ನಾವು ನಿಮ್ಗೆ ಮೆನ್ಷನ್ ಮಾಡಿದೀನಿ, ಮಾರ್ಕೆಟ್ ಅಲ್ಲಿ ಇರೋ ಎಸ್ಟಿಮೇಟ್ಸ್ ಮಾರ್ಕೆಟ್ ಅಲ್ಲಿ 50 ಬೇಸಿಸ್ ಪಾಯಿಂಟ್ಸ್ ಇರತ್ತಂತ ಅನ್ಕೊಂಡಂಗೆ ಹಾಗೆ ಬಂದಿದೆ. ಸೊ ಅದರಿಂದ ಇವತ್ತು ಮಾರ್ಕೆಟ್ ನಲ್ಲಿ ಆ ಟೈಮ್ ನಲ್ಲಿ ಅಪ್ಡೇಟ್ ಆಗ್ತಿರೋ ಟೈಮ್ ನಲ್ಲೂ ಒಂದು ಬಿಗ್ ಮೂವ್ ಅಂತೂ ನಮ್ಮ ಮಾರ್ಕೆಟ್ ಅಲ್ಲಿ ಕಾಣಿಸಿಲ್ಲ. ಅಂಡ್ ಇವತ್ತು ನಮ್ಮ RBI ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡಿದೆ ಅಲ್ವಾ, ನಮ್ಮ RBI ಅಲ್ಲದೆ UK-ನು 50 ಬೇಸಿಸ್ ಪಾಯಿಂಟ್ಸ್ ಇಂಟ್ರೆಸ್ಟ್ ರೇಟ್ಸ್ ನ ಹೈಕ್ ಮಾಡಿದೆ. ಇವರು ಇಂಟ್ರೆಸ್ಟ್ ರೇಟ್ಸ್ 1.75% ಜಾಸ್ತಿ ಮಾಡಿದ್ದಾರೆ ಲಾಸ್ಟ್ 25 ಇಯರ್ಸ್ ನಲ್ಲಿ. ಇದೊಂದು ಬಿಗ್ಗೆಸ್ಟ್ ಹೈಕ್. ಅಂಡ್ ಇದು ಇಂಟ್ರೆಸ್ಟ್ ರೇಟ್ಸ್ ಜಾಸ್ತಿ ಮಾಡೋದ್ರ ಜೊತೆಗೆ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು ಇನ್ಫ್ಲೇಷನ್ ಫೋರ್ಕಾಸ್ಟ್ ನ ರಿಲೀಸ್ ಮಾಡಿದ್ದಾರೆ. ಅವ್ರ ಇನ್ಫ್ಲೇಷನ್ 13.3% ಅಕ್ಟೋಬರ್ಗೆ ಪೀಕ್ ಔಟ್ ಆಗತ್ತೆ ಅಂತ, ಅಲ್ಲಿಂದ ಕಮ್ಮಿ ಆಗತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂಡ್ ಅವರ ಎಕಾನಮಿ ವಿಷಯಕ್ಕೆ ಬಂದ್ರೆ ಇಯರ್ 4th ಕ್ವಾರ್ಟರ್ ನಲ್ಲಿ ರಿಸೆಷನ್ ಹೋಗುತ್ತೆ ಅಂತ. ಅಂಡ್ ನೆಕ್ಸ್ಟ್ 5 ಕ್ವಾರ್ಟರ್ಸ್ ಕನ್ವರ್ಸೇಟಿವ್ ಆಗಿ ನೆಗೆಟಿವ್ ನಂಬರ್ಸ್ ರಿಪೋರ್ಟ್ ಆಗತ್ತೆ ಅಂತ ಪ್ರೊಜೆಕ್ಟ್ ಮಾಡಿದ್ದಾರೆ. ಸೊ UK ಇಂದ ಅಂತೂ ನಮಗೆ ನೆಗೆಟಿವ್ ಡೇಟಾ ಬರ್ತಿದೆ. ಅಂಡ್ ಅದೇ ತರ ಜಪಾನ್ ಹಾಗೆ ಈ ತೈವಾನ್ ರಿಲೇಟೆಡ್ ಆಗಿ ಕಾನ್ಫ್ಲಿಕ್ಟ್ ಯಾವೆಲ್ಲ ನಡೀತಿದೆ ಅಲ್ಲ, ಜಪಾನ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಚೈನಾ ಕಂಡಕ್ಟ್ ಮಾಡಿರುವಂತ ಮಿಲಿಟರಿ ಡ್ರಿಲ್ಸ್ ಯಾವೆಲ್ಲ ಇದೆಯಲ್ಲ, ಈ ಡ್ರಿಲ್ಸ್ ಅಲ್ಲಿ ಭಾಗವಾಗಿ ತೈವಾನ್ ಮೇಲೆ ಮಿಸೈಲ್ ಫೈರ್ ಮಾಡಿರೋ ತರ ಜಪಾನ್ ಅವರು ರಿಪೋರ್ಟ್ ಮಾಡ್ತಿದ್ದಾರೆ. ಅಂಡ್ ಜಪಾನ್ ಒಂದು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ನಲ್ಲಿ ಈ 5 ಮಿಸೈಲ್ಸ್ ಲ್ಯಾಂಡ್ ಆಗಿರೋ ತರ ಹೇಳ್ತಿದ್ದಾರೆ. ಸೊ ಓವರಾಲ್ ಆಗಿ ನೋಡ್ತಾ ಇದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂಡ್ ಅದೇ ತರ ಎಕಾನಮಿ ರಿಲೇಟೆಡ್ ಆಗಿ ನೆಗೆಟಿವ್ ಡೇಟಾನೇ ಬರ್ತಿದೆ. ಸೊ ಈ ಅಪ್ಡೇಟ್ಸ್ ಎಲ್ಲ ನಾವು ಅಬ್ಸರ್ವ್ ಮಾಡ್ತಾ ಇದ್ರೆ ಇವತ್ತು ಮಾರ್ಕೆಟ್ ಸ್ವಲ್ಪ ಪಾಸಿಟಿವ್ ಸೈಡ್ ಕ್ಲೋಸ್ ಆದ್ರೂ ಸ್ವಲ್ಪ ಹುಷಾರಾಗಿರೋದು ಬೆಟರ್. ಅಂಡ್ ಓವರ್ ಆಲ್ ಮಾರ್ಕೆಟ್ ಒಂದು ಆಕ್ಟಿವಿಟಿ ರೀಸೆಂಟ್ ಟೈಮ್ಸ್ ಅಲ್ಲಿ ಅನ್ಕೊಂಡ ಹಾಗೆ ನಿಫ್ಟಿ ಬೇಸ್ ಆಗಿ ಮಾತಾಡ್ಬೇಕಂದ್ರೆ ನಿಫ್ಟಿ 16,800 ಅಬೋವ್ ಬಂದಾಗಿಂದಾನು ಬುಲಿಶ್ ಆಗಿ ನಾವು ನೋಡ್ತಾ ಬಂದಿದ್ವಿ. ಬಟ್ ಯಾವಾಗಾದ್ರೆ ನಿಫ್ಟಿ 17,400 ರೀಚ್ ಆಗಿದೆ ಅಲ್ವಾ, 17,400 to 17,520 ಆ 120 ಪಾಯಿಂಟ್ ಝೋನ್ ಅಲ್ಲಿ ನಾನು ಬುಲಿಶ್ ಆಗಿ ಇಲ್ಲ ಅಂತ ಅದೊಂದು ಕ್ವಶನ್ ಮಾರ್ಕ್ ಝೋನ್ ಆಗಿ ನೋಡ್ತಾ ಇದೀನಿ ಅಂತ ಪ್ರೀವಿಯಸ್ಲಿ ನಿಮ್ಗೆ ಅಪ್ಡೇಟ್ ಮಾಡಿದೀನಿ. ಬಿಕಾಸ್ ಪ್ರೀವಿಯಸ್ಲಿನು ಮಲ್ಟಿಪಲ್ ಟೈಮ್ಸ್ ನಮ್ಗೆ ಆ ಝೋನ್ ಹತ್ರ ಬಂದಾಗ 17,400 ಝೋನ್ ಹತ್ರ ಬಂದಾಗ್ಲೇನೆ ಪ್ರೈಸ್ ಆಕ್ಷನ್ ಮಾರ್ಕೆಟ್ ಅಲ್ಲಿ ಕಾಣಿಸ್ತಾ ಬಂದಿದೆ. ಅದರಿಂದ 17,400 to 17,520 ಝೋನ್ ಹತ್ರ
ಡೈರೆಕ್ಷನಲ್ ಬೇಸ್ ಕ್ಲಾರಿಟಿಗೋಸ್ಕರ 17,520 ಅಬೋವ್ ಒಂದು ಡೈಲಿ ಕ್ಯಾಂಡಲ್ ಕ್ಲೋಸಿಂಗ್ ನಡೀತಾ ಇದ್ರೇನೆ ಫರ್ದರ್ ಆಗಿ ಮಾರ್ಕೆಟ್ ನ ಬುಲ್ಲಿಶ್ ಆಗಿ 17,800 to 18,000 ನೋಡಬಹುದಂತ. ಇನ್ ಬಿಟ್ವೀನ್ ಝೋನ್ 17,400 to 17,520 ಮಾರ್ಕೆಟ್ ಒಂದು ಕನ್ಸಲ್ಟೇಷನ್ ಝೋನ್ ಅಲ್ಲಿ ಇರೋದಕ್ಕೆ ಪಾಸಿಬಿಲಿಟಿ ಇದೆ. ಅಂಡ್ ಅಗೈನ್ ಗ್ಲೋಬಲ್ ಡೇಟಾ ಎಲ್ಲಾನು ಪಾಸಿಟಿವ್ ಆಗಿದ್ದು ಇನ್ಫ್ಲೇಷನ್ ಕಂಟ್ರೋಲ್ ಆಗ್ತಾ ಮ್ಯಾಕ್ರೋ ಪಿಕ್ಚರ್ ಎಲ್ಲಾನು ಬೆಟರ್ ಆಗ್ತಾ ಇದೆ ಅಂತ ಮಾರ್ಕೆಟ್ ರ್ಯಾಲಿ ಆಗ್ತಿದೆ ಅಂತ ಅನ್ಕೊಂಬೇಡಿ. ಮಾರ್ಕೆಟ್ ಇಷ್ಟೊಂದು ರ್ಯಾಲಿ ಆಗೋದಕ್ಕೆ ಮೈನ್ ಥೀಮ್ ಎಲ್ಲಾನು ಎಫ್ಐಸ್ ಯಾವಾಗ್ಲೂ ಇಲ್ದಿರಷ್ಟು ಇವರು ಬೈಯಿಂಗ್ ಆಕ್ಟಿವಿಟಿ ಮಾಡ್ತಿದ್ದಾರೆ. ಲಾಸ್ಟ್ 6 ಟ್ರೇಡಿಂಗ್ ಸೆಷನ್ ಅಲ್ಲಿ ನಿಯರ್ಲಿ $1 ಬಿಲಿಯನ್ ಹತ್ರ ಅವರು ಬೈಯಿಂಗ್ ಆಕ್ಟಿವಿಟಿ ಮಾಡಿದ್ದಾರೆ. ಅಂಡ್ ಈವನ್ ಮಾರ್ಕೆಟ್ ಆಕ್ಟಿವಿಟಿ ನೀವು ಗಮನಿಸ್ತಾ ಇದ್ರೆ ಲಾಸ್ಟ್ 7 ಟ್ರೇಡಿಂಗ್ ಸೆಷನ್ ಮೋಸ್ಟ್ ಆಫ್ ದಿ ಸೆಷನ್ ಎಲ್ಲಾದನ್ನು ಗ್ಯಾಪ್ ಅಪ್ಸ್ ಅಂಡ್ ಆ ಗ್ಯಾಪ್ ಅಪ್ಸ್ ಆದ್ಮೇಲೆ ಇಂಟ್ರಾಡೇ ಸೆಷನ್ ಅಲ್ಲಿ ಫಾಲ್ 120 to 200 ಪಾಯಿಂಟ್ ಹತ್ರ ಹೈಸ್ ಇಂದ ಫಾಲ್ ಆಗ್ತಾ ಅಗೈನ್ ಮಾರ್ಕೆಟ್ ರಿಕವರಿ ಆಗ್ತಾ ಲಾಸ್ಟ್ 7 ಟ್ರೇಡಿಂಗ್ ಸೆಷನ್ ಅಲ್ಲಿ ನಿಯರ್ ಟು 900 ಪಾಯಿಂಟ್ಸ್ ಹತ್ರ ನಿಫ್ಟಿನಲ್ಲಿ ನಮಗೆ ರ್ಯಾಲಿ ಇದೆ. ಅಂಡ್ ಗ್ಲೋಬಲ್ ಆಗಿರುವಂತಹ ಪಾಸಿಟಿವ್ ಥಿಂಗ್ಸ್ ಎಲ್ಲ ಮಾತಾಡಬೇಕಂದ್ರೆ ಕ್ರೂಡ್ ಆಯಿಲ್ ಪ್ರೈಸಸ್ ಅಂತೂ ಫಾಲ್ ಆಗ್ತಿದೆ. ರಷ್ಯಾ ಉಕ್ರೇನ್ ಕ್ರೈಸಿಸ್ ಮುಂಚೆ ಇರುವಂತಹ ಲೆವೆಲ್ಸ್ಗೆ ಕ್ರೂಡ್ ಆಯಿಲ್ ಅಂತೂ ಫಾಲ್ ಆಗಿದೆ, ಬಿಲೋ $95 ಪರ್ ಬ್ಯಾರಲ್ಗೆ ರೀಚ್ ಆಗಿದೆ. ಅಂಡ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅವರು 50 ಬೇಸಿಸ್ ಪಾಯಿಂಟ್ ಜಾಸ್ತಿ ಮಾಡ್ತಾ ಅಂಡ್ ಅವರು ಗ್ರೋತ್ ಫೋರ್ಕಾಸ್ಟ್ ನ ಕಟ್ ಮಾಡ್ತಿದ್ದಾರೆ. ಮೀನ್ಸ್ ಅಲ್ಲಿ ಇನ್ಫ್ಲೇಷನ್ ಜಾಸ್ತಿ ಆಗತ್ತೆ ಅಂಡ್ ಗ್ರೋತ್ ಕಮ್ಮಿ ಆಗುತ್ತೆ ಅಂತ ಅವ್ರು ಭಾವಿಸ್ತಾ ಇದ್ದಾರೆ. ಅಂಡ್ ಯುಎಸ್ ಮಂತ್ಲಿ ಜಾಬ್ ಡೇಟಾನು ಅಪ್ಡೇಟ್ ಆಗ್ತಿದೆ. 2,40,000 ಹತ್ರ ಜಾಬ್ಸ್ ಆಡ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸ್ ಇದೆ. ಒಂದು ನಾವು ಯುಎಸ್ ಎಂಪ್ಲಾಯ್ಮೆಂಟ್, ಇನ್ನೊಂದು ನಾವು ಯುಎಸ್ ಎಂಪ್ಲಾಯ್ಮೆಂಟ್ ಇನ್ಶೂರೆನ್ಸ್ ಡೇಟಾ ನೋಡ್ತಾ ಇದ್ರೆ ಸ್ಲೈಟ್ ಆಗಿ ಬೆಳೆದಿರೋ ತರ ಕಾಣಿಸ್ತಾ ಇದೆ. ಅಂದ್ರೆ ಯಾರಾದ್ರೂ ಜಾಬ್ಸ್ ಇರಲ್ಲಲ್ವಾ ಅಂದ್ರೆ ಜಾಬ್ಸ್ ಕಳ್ಕೊಂತಾರಲ್ಲ ಅವರು ಇನ್ಶೂರೆನ್ಸ್ ನ ಕ್ಲೈಮ್ ಮಾಡ್ತಿರ್ತಾರೆ. ಈ ಜಾಬ್ಸ್ ಕ್ಲೈಮ್ಸ್ ಸ್ಲೈಟ್ ಆಗಿ ಬೆಳೀತಿರೋ ತರ ನಮಗೆ ಬ್ಲೂಮ್ಬರ್ಗ್ ಡೇಟಾ ಇಂದ ಕಾಣಿಸ್ತಾ ಇದೆ. ಅಂಡ್ ಅದೇ ತರ ಜುಲೈ ಜಾಬ್ ರಿಪೋರ್ಟ್ ಡೇಟಾನು ಬರ್ತಿದೆ. ಅದ್ರ ಬಗ್ಗೆನೂ ಮಾರ್ಕೆಟ್ ವೆಯ್ಟ್ ಮಾಡ್ತಿದೆ. ಜಾಬ್ ರಿಪೋರ್ಟ್ ಡೇಟಾನಲ್ಲಿ ನಮ್ಗೆ ಏನಾದ್ರೂ ನೆಗೆಟಿವ್ ಡೇಟಾ ಕಾಣಿಸಿದ್ರೆ ಅಗೈನ್ ಮಾರ್ಕೆಟ್ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಬಹುದು. ಸೊ ಆ ಡೇಟಾ ಪಾಯಿಂಟ್ಸ್ ನೀವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಬಿಕಾಸ್ ಫೆಡ್ ಅವರು ನಾವು ಕೇವಲ ಇನ್ಫ್ಲೇಷನ್ ನೋಡ್ತಿಲ್ಲ, ಬೇರೆ ಫ್ಯಾಕ್ಟರ್ಸ್ ಲೈಕ್ ಗ್ರೋತ್ ಯಾವ ತರ ಇದೆ, ಜಾಬ್ಸ್ ಯಾವ ತರ ಆಡ್ ಆಗ್ತಿದೆ ಅನ್ನೋದು ನಾವು ಗಮನಿಸ್ತಾ ಬಡ್ಡಿ ರೇಟು ಡಿಸಿಷನ್ ತಗೊಂತಾ ಇದೀವಿ ಅಂತ ಹೇಳ್ತಿದ್ದಾರೆ. ಅದರಿಂದ ಜಾಬ್ಸ್ ಅನ್ಕೊಂಡಿರೋ ತರ ಇದೆಯಾ ಇಲ್ಲ ಕಮ್ಮಿ ಆಗ್ತಿದೆಯಾ, ಜಾಬ್ ಮಾರ್ಕೆಟ್ ಆರ್ ಲೇಬರ್ ಮಾರ್ಕೆಟ್ ನು ವೀಕ್ನೆಸ್ ಕಾಣಿಸ್ತಾ ಇದೆ ಅನ್ನೋದು ನಾವು ಗಮನಿಸಬೇಕು. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾವು ಇಡ್ತಿರುವಂತಹ ಎಫರ್ಟ್ಸ್ ನಿಮಗೆ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೆ ನಮ್ಮ ವಿಡಿಯೋನ ಲೈಕ್ ಮಾಡಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡ್ತಾ ಇದ್ರೆ ನಿಫ್ಟಿ ಇರೋ ರೇಂಜ್ 17,440 ಅಪ್ಸೈಡ್ ಅಂಡ್ ಬಿಲೋ 17,220. ಈ 220 ಪಾಯಿಂಟ್ ರೇಂಜ್ ನಲ್ಲಿ ರೀಸೆಂಟ್ ಡೇಸ್ ನಲ್ಲಿ ಮಾರ್ಕೆಟ್ ಮೂವ್ ಆಗ್ತಿದೆ. ಇನ್ ಕೇಸ್ ಈ ರೇಂಜ್ ಬ್ರೇಕ್ಔಟ್ ಆಗಿದ್ರೆ ಅಪ್ಸೈಡ್ 17,550 ನ ನೆಕ್ಸ್ಟ್ ಲೆವೆಲ್ ಆಫ್ ರೆಸಿಸ್ಟೆಂಟ್ ಆಗಿ ಭಾವಿಸಬಹುದು. ಅಂಡ್ ಡೌನ್ ಸೈಡ್ ಬರ್ತಾ ಇದ್ರೆ 17,330, 17,270 ಅಂಡ್ 17,220. 17,220 ನಲ್ಲಿ ಮಲ್ಟಿಪಲ್ ಸಪೋರ್ಟ್ ಜೋನ್ಸ್ ಆಗಿ ಡೌನ್ ಸೈಡ್ ನಿಫ್ಟಿ ನಲ್ಲಿ ಕಾಣಿಸ್ತಾ ಇದೆ. ಅಂಡ್ ಬ್ಯಾಂಕ್ ನಿಫ್ಟಿ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಡೌನ್ ಸೈಡ್ 37,660 ಅಂಡ್ ಅಪ್ ಸೈಡ್ 38,160. ನೆಕ್ಸ್ಟ್ ನಿಫ್ಟಿ ಆಪ್ಷನ್ ಚೈನ್ ಡೇಟಾ ಗಮನಿಸಿದ್ರೆ ವೀಕ್ಲಿ ಅಂಡ್ ಮಂತ್ಲಿ ಎಕ್ಸ್ಪೈರಿ ಕಾಂಟ್ರಾಕ್ಟ್ ನಲ್ಲಿ ಇರುವಂತಹ ಡೇಟಾನ ಕಂಬೈನ್ ಮಾಡಿ ಗಮನಿಸ್ತಾ ಇದ್ರೆ ಪ್ರೆಸೆಂಟ್ ಇರೋ ಲೆವೆಲ್ಸ್ ಇಂದ ಅಪ್ ಸೈಡ್ ಹೋಗ್ತಾ ಇದ್ರೆ ಸಿಗ್ನಿಫಿಕೆಂಟ್ ರೈಟಿಂಗ್ ಅಂತೂ 17,500 ಹತ್ರನೇ ಕಾಣಿಸ್ತಾ ಇದೆ. ಬಟ್ ಅಲ್ಲಿ ಪುಟ್ ರೈಟರ್ಸ್ ಆಕ್ಟಿವ್ ಆಗೇ ಇದ್ದಾರೆ. ಅದರಿಂದ ಫರ್ದರ್ ಲೆವೆಲ್ಸ್ ನಾವು ಗಮನಿಸಿದ್ರೆ 17,800 ಅಪ್ ಸೈಡ್, ಡೌನ್ ಸೈಡ್ 17,200 ಅಂಡ್ 17,000 ಇಂಪಾರ್ಟೆಂಟ್ ಸಪೋರ್ಟ್ ಆಗಿ ಕಾಣಿಸ್ತಾ ಇದೆ. ಡೌನ್ ಸೈಡ್ 17,200 ಅಂಡ್ 17,000 ಬ್ರೇಕ್ ಆಗಲ್ಲ ಅಂತ, ಅಪ್ ಸೈಡ್ 17,800 ಬ್ರೇಕ್ ಆಗಲ್ಲ ಅಂತ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರುವಂತಹ ಕಂಟೆಂಟ್ ವ್ಯಾಲ್ಯೂಬಲ್ ಆಗಿದ್ರೆ ತಪ್ಪದೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಅಂಡ್ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದ್ರೆ ಶೇರ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.